ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳುವುದಕ್ಕಾಗಿ. ಇಂದಿನ ದೇವರ ವಾಕ್ಯವು ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 33 33ನೇ ಅಧ್ಯಾಯ. ಯೆರೆಮೀಯ 33ನೇ ಅಧ್ಯಾಯದ ಪ್ರಾರಂಭ ನಾವು ನೋಡುವಾಗ, ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದಾಗ ಹೌದು, ಅವನ ವಿಶ್ವಾಸಕ್ಕಾಗಿ, ಅವನ ಪ್ರವಾದನೆಗಾಗಿ ದೇವರ ವಾಕ್ಯವನ್ನು ನೇರವಾಗಿ ಸ್ಪಷ್ಟವಾಗಿ ಮನುಷ್ಯರು ಒಂದು ವೇಳೆ ಅವರಿಗೆ ಮೆಚ್ಚುಗೆ ಆಗದಿದ್ದರೂ ಅಂಥ ಒಂದು ಸಂದೇಶವನ್ನು ಯೆರೆಮೀಯನು ಕೊಟ್ಟಿದ್ದರಿಂದ ಅವನು ಸೆರೆಗೆ ಹಾಕಲ್ಪಟ್ಟನು. ಆದರೂ ಕೂಡ ದೇವರ ವಾಕ್ಯವು ಸೆರೆಯಲ್ಲಿದ್ದಾಗ ಅವನಿಗೆ ಯೆಹೋವನು ವಾಕ್ಯವನ್ನು ಅನುಗ್ರಹಿಸಿದನಂತೆ ಮತ್ತು ತನ್ನ ಬಗ್ಗೆ ದೇವರು ಪರಿಚಯ ಮಾಡಿಕೊಳ್ಳುವಂಥದ್ದು ಭಾಳ ಗಮನಾರ್ಹವಾದದ್ದು. ಅದೇನೆಂದರೆ, ವಾಕ್ಯವನ್ನು ಅನುಗ್ರಹಿಸಿದನು. ಹೇಗೆ ತನ್ನ ಬಗ್ಗೆ ಪರಿಚಯ? ಕಾರ್ಯವನ್ನು ಸಾಧಿಸಿಕೊಳ್ಳುವ, ಉದ್ದೇಶಿಸಿ ನೆರವೇರಿಸುವ ಯೆಹೋವ ನಾಮಾಂಕಿತನು ಇಂತೆನ್ನುತ್ತಾನೆ. ವಾವ್, ಭಾಳ ಚೆನ್ನಾಗಿದೆ ಅದು. ಯಾಕಂತ ಹೇಳಿದರೆ, ದೇವರು ಕಾರ್ಯ ಸಾಧಿಸಿಕೊಳ್ಳುವ ದೇವರು, ಉದ್ದೇಶಿಸಿ ನೆರವೇರಿಸುವ ದೇವರು ನಮ್ಮ ಜೀವನದಲ್ಲಿ. ಆದ ಕಾರಣ ದೇವರು ಯೆರೆಮೀಯನಿಗೆ ಜೈಲಿನಲ್ಲಿರುವಾಗ ಹೇಳಿದಂಥ ಮಾತು, ನನ್ನನ್ನು ಕೇಳಿಕೊ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ವಾವ್! ಯಾರೋ ಒಬ್ಬರು ಸುಮಾರು 40 ವರ್ಷಗಳ ಹಿಂದೆ ನಾನು ಹೊಸದಾಗಿ ದೇವರ ವಿಷಯದಲ್ಲಿ ಪರಿಚಯ ಮಾಡಿಕೊಳ್ತಾ ಇರುವಾಗ, ದೇವರ ಫೋನ್ ನಂಬರ್ ಜೆರೆಮಾಯ 333 ಅದನ್ನು ಡಯಲ್ ಮಾಡಿದರೆ ದೇವರನ್ನು ಸಂಧಿಸಬಹುದು ಅಥವಾ ಸಂಪರ್ಕಿಸಬಹುದು ಎಂಬಂಥ ಮಾತು ಕೇಳಿ ನನಗೆ ಭಾಳ ಖುಷಿ ಆಯಿತು. ಹೌದು, ಕಾಲ್ ಅನ್ ಟು ಮೀ, ನನ್ನನ್ನು ಕೇಳಿಕೋ ಎಂಬುದಾಗಿ ದೇವರು ಹೇಳ್ತಾರೆ. ಮತ್ತು ಸದುತ್ತರವನ್ನು ದಯಪಾಲಿಸುವುದು ಅಷ್ಟೇ ಅಲ್ಲ, ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವುದಾಗಿ ದೇವರ ಮಾತು. ಹಾಗಾದರೆ ದೇವರು ತಿಳಿಯದ ಎಂಬುದಾಗಿ ಹೇಳುವಾಗ ಪ್ರಕಟಣೆಗೆ ನಾನು ಸರಳವಾಗಿ ಕರೆಯುವಂಥದ್ದು ದೇವರು ಕೊಡುವ ಬೆಳಕು. ಅಥವಾ ಈ ಒಂದು ಮಾತಿನ ಆಧಾರದಿಂದ, ಈ ವಾಕ್ಯದ ಆಧಾರದಿಂದ ಪ್ರಕಟಣೆ ಅಂದರೆ ಏನು? ತಿಳಿಯದ ಮಹತ್ತಾದ ಗೂಢಾರ್ಥ, ತಿಳಿಯದ ಮಹತ್ತಾದ ಗೂಢಾರ್ಥವೇ ಪ್ರಕಟಣೆ. ಅನಂತರ ನೋಡುವಾಗ 6ನೇ ವಚನದಲ್ಲಿ, ಹೌದು, ದೇವರು ಪಟ್ಟಣಕ್ಕೆ ವಿರುದ್ಧವಾಗಿ ಇದ್ದಾಗ್ಯೂ ಕೂಡ ನಾನು ಈ ಪಟ್ಟಣವನ್ನು ಜೀರ್ಣೋದ್ಧಾರ ಮಾಡಿ, 6ನೇ ವಚನ ಯೆರೆಮೀಯ 33:6, ಅದಕ್ಕೆ ಸೌಖ್ಯವನ್ನು ಕೊಟ್ಟು. ನೋಡ್ರಿ, ದೇವರು ಎಷ್ಟು ಹಿತಚಿಂತಕನು, ಎಂಥ ಹಿತಚಿಂತಕನು. ಅದಕ್ಕೆ ಸೌಖ್ಯವನ್ನು ಕೊಟ್ಟು ನಿವಾಸಿಗಳನ್ನು ಗುಣಪಡಿಸುವೆನು. ದೇವರು ನಮ್ಮ ವಿಷಯದಲ್ಲಿ ಇಟ್ಟಿರುವಂಥ ಯೋಜನೆ ಏನಂದರೆ, ನಾವು ಸೌಖ್ಯವಾಗಿರಬೇಕು, ನಾವು ಆರೋಗ್ಯವಾಗಿರಬೇಕು.
ನಾವು ಸಮೃದ್ಧಿಯಾಗಿರಬೇಕು, ನಾವು ಸಂತೋಷವಾಗಿರಬೇಕು. ಈ ರೀತಿಯಾಗಿ ತಾನೇ ನಾವು ನಮ್ಮ ಮಕ್ಕಳ ವಿಷಯದಲ್ಲಿ, ಪರರ ವಿಷಯದಲ್ಲಿ ಅಪೇಕ್ಷೆ ಪಡ್ತೇವೆ. ಇದಕ್ಕಿಂತಲೂ ಹೆಚ್ಚಾಗಿ ದೇವರು ನಮ್ಮ ವಿಷಯದಲ್ಲಿ ಆತ್ಮಿಕ ಮತ್ತು ಶಾರೀರಿಕ, ದೈಹಿಕ ಅಥವಾ ಮಾನಸಿಕ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಪ್ರಗತಿ ಹೊಂದಬೇಕು, ನಾವು ಸಂತೋಷವಾಗಿರಬೇಕೆಂಬುದು ಆತನ ಇಷ್ಟ. ನಿವಾಸಿಗಳನ್ನು ಗುಣಪಡಿಸುವೆನು, ಸ್ಥೈರ್ಯ ಸಮಾಧಾನಗಳನ್ನು ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ತರುವೆನು. ನೋಡ್ರಿ, ದೇವರು ಪೇತ್ರನು ಅಥವಾ ಮೊದಲನೇ ತಿಮೋತಿಯಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ನೋಡೋಣ ಏನಿದೆ ಎಂಬುದಾಗಿ. ಮೊದಲನೇ ತಿಮೋತಿ 6ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದೇನು 2ನೇ ಭಾಗ. ನಮ್ಮ ಅನುಭೋಗಕ್ಕೋಸ್ಕರ. ಯಾವುದಕ್ಕೋಸ್ಕರ? ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರು. ಎಂಥ ದೇವರು ನಮಗಿದ್ದಾರೆ ಅಂದರೆ, ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರು. ಮೊದಲನೇ ತಿಮೋತಿ 6:17. ಅದೇ ರೀತಿಯಾಗಿ ಇಲ್ಲಿ ಕೂಡ ದೇವರು ಸ್ಥೈರ್ಯ ಸಮಾಧಾನಗಳನ್ನು ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ತರುವೆನು ಮತ್ತು ದುರವಸ್ಥೆಯನ್ನು ತಪ್ಪಿಸಿ ಮೊದಲಿನಂತೆ ಅವುಗಳನ್ನು ಊರ್ಜಿತಪಡಿಸುವೆನು. ವಾವ್! ಎಂಥ ದೊಡ್ಡ ಯೋಜನೆ ದೇವರು. ಆನಂತರ ಇನ್ನೊಂದು ಮಾತಿದೆ, ಇದು ನನ್ನ ಮನಸ್ಸಿಗೆ ಭಾಳ ಸ್ಪರ್ಶಿಸಿದಂಥ ಒಂದು ಸಂಗತಿ. ಅವರು 8ನೇ ವಚನ, ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ 33:8 ಅದರಲ್ಲಿ, ಅವರು ನನಗೆ ವಿರುದ್ಧವಾಗಿ ಮಾಡಿರುವ ಅಧರ್ಮವನ್ನೆಲ್ಲ ತೊಲಗಿಸಿ ಅವರನ್ನು ಶುದ್ಧೀಕರಿಸುವೆನು. ಅವರು ನನಗೆ ಪಾಪ ದ್ರೋಹಗಳನ್ನು ಮಾಡಿ ನಡೆಸಿರುವ ಅಪರಾಧಗಳನ್ನೆಲ್ಲ ಕ್ಷಮಿಸುವನು. ಭಾಳ ದೊಡ್ಡ ಮಾತು. ಇನ್ನೊಂದು ಸರಿ ಅದನ್ನು ಓದ್ತೇನೆ. ನಾವು ದೇವರಿಗೆ ವಿರುದ್ಧವಾಗಿ ಮಾಡಿರುವ ಅಧರ್ಮವನ್ನೆಲ್ಲ ದೇವರು ತೊಲಗಿಸಿ ನಮ್ಮನ್ನು ಶುದ್ಧೀಕರಿಸುವುದು ಅಷ್ಟೇ ಅಲ್ಲದೆ, ನನ್ನ ಪಾಪ, ನನ್ನ ದ್ರೋಹಗಳನ್ನು, ದೇವರಿಗೆ ವಿರುದ್ಧವಾಗಿ ನಾನು ಮಾಡಿರುವ ಪಾಪಗಳನ್ನು, ದ್ರೋಹಗಳನ್ನು, ಅಪರಾಧಗಳನ್ನೆಲ್ಲ ಕ್ಷಮಿಸುವುದಾಗಿ ದೇವರು ಹೇಳ್ತಾನೆ ರೀ. ಹೌದು, ಈ ರೀತಿಯಾಗಿ ಅವರು ಮಾಡಿದ್ದನ್ನು ಬೇರೆಯವರು ಕೇಳಿದಾಗ ದೇವ್ರನ್ನವರು ನಂಬೋದಕ್ಕೆ ಅಥವಾ ದೇವರ ಕೀರ್ತಿಯು, ಮಹಿಮೆಯು ಇತರ ಜನಾಂಗಗಳಿಗೆ ಗೊತ್ತಾಗಲಿಕ್ಕೆ ಆಸ್ಪದ. ಹೌದು, ಜನಪಶುಗಳಿಲ್ಲದೆ ಹಾಳಾಗಿದೆ ಎಂದು ಹೇಳುವಂಥ ಸ್ಥಳ ಈಗ ಏನಾಗ್ತದೆ? ಉಲ್ಲಾಸದ, ಕೋಲಾಹಲದ, ಹೌದು, ಅಂಥ ಒಂದು ಕಾರ್ಯವನ್ನು ದೇವರು ಮಾಡುವುದಾಗಿ. ಈ ರೀತಿಯಾಗಿರುವಾಗ ಜನರು ಯಾವ ರೀತಿಯಾಗಿರ್ತಾರೆ ಅಂತ ದೇವರು ಪ್ರವಾದಿಸುವಂಥ ಮಾತನ್ನು ಕೇಳಿಸ್ಕೊಡ್ರಿ. 11ನೇ ವಚನದಲ್ಲಿ, ಸೇನಾಧೀಶ್ವರನಾದ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತ ಎಂದು ಕೀರ್ತಿಸುತ್ತಾ ಕೃತಜ್ಞತಾ ಬಲಿಯನ್ನು, ಕೃತಜ್ಞತಾ ಬಲಿಯನ್ನು ಯೆಹೋವನ ಆಲಯಕ್ಕೆ ತರುವವರ ಗಾನವು ಕಿವಿಗೆ ಬೀಳುವುದು. ಅಂಥ ಒಂದು ಕಾರ್ಯವನ್ನು ದೇವರು ಮಾಡ್ತಾನಂತ. ಆದರೆ ಅದಕ್ಕಾಗಿ ನಾವು ಕಾಯೋದು ಬೇಡ, ಈಗಲೇ ಅಂಥ ದಿನಗಳನ್ನು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಹೌದು ಆಸ್ಪದ. 14ನೇ ವಚನದಿಂದ ಮೆಸ್ಸಿಯನ ಕುರಿತಾಗಿ, ಕ್ರಿಸ್ತನ ಕುರಿತಾಗಿ ಒಂದು ಪ್ರವಾದನೆ. ಯಾಕಂದರೆ ನ್ಯಾಯ ತೀರ್ಪು
ಅಥವಾ ಈ ರೀತಿಯಾಗಿ ಪ್ರಾರಂಭ ಮಾಡೋಣ. ಒಂದು ಹಂತ, ಮೊದಲನೇ ಹಂತ ದೇವಜನರು ಪಾಪ, ಅಪರಾಧ, ತಪ್ಪು, ದ್ರೋಹ. ಎರಡನೇ ಹಂತದಲ್ಲಿ ನಾವು ನೋಡುವಾಗ ದೇವರು ಅವರಿಗೆ ಪ್ರವಾದಿಯಿಂದ ಎಚ್ಚರಿಕೆ ಕೊಡುವಂಥದ್ದು. ಆ ಪ್ರವಾದನೆಗೆ ಅವರು ಒಳಪಟ್ಟ ಪಕ್ಷದಲ್ಲಿ ಏನಾಗ್ತದೆ, ದೇವರು ಅವರನ್ನು ಕ್ಷಮಿಸಿ ತಾನು ವಾಗ್ದಾನ ಮಾಡಿದ್ದನ್ನು ನೆರವೇರಿಸುವಂಥದ್ದು. ಇಲ್ಲದಿದ್ದರೆ ಅವರು ಒಂದು ವೇಳೆ ದೇವರ ಮಾತನ್ನು ಕೇಳದಿದ್ದರೆ ಅವರಿಗೆ ದಂಡನೆ ಆಗೋದ್ರ ಕುರಿತಾಗಿ ಕೂಡ ಎಚ್ಚರಿಕೆ. ಇವೆಲ್ಲವೂ ಕೂಡ ಪುನಃಸ್ಥಾಪನೆ ಮೆಸ್ಸಿಯನ ಮುಖಾಂತರ ಎಂಬುದಾಗಿ ನೇರವಾಗಿ ಅನೇರವಾಗಿ, ಸ್ಪಷ್ಟವಾಗಿ ಅಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು, ಇಸ್ರಾಯೇಲ್ ಯೆಹೂದ ವಂಶಗಳ ವಿಷಯವಾಗಿ ನುಡಿದಿರುವ ಶುಭವಾಕ್ಯವನ್ನು ನೆರವೇರಿಸುವ ದಿನಗಳು ಬರುವವು ಮೆಸ್ಸಿಯನ್ ಕಾಲದಲ್ಲಿ. ಆ ದಿನಗಳಲ್ಲಿ, ಆ ಕಾಲದಲ್ಲಿ ದಾವಿದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಿಕೆ, ನೀತಿಯ ಮೊಳಿಕೆಯನ್ನು ಚಿಗುರಿಸುವೆನು. ಯಾರಿದು? ಸಾಕ್ಷಾತ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೆ. ಆತನು ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು. ಹೌದು, ಆಗ ನಾವು ದೇವಜನರು ಸುರಕ್ಷಿತರಾಗಿರುವರು, ನೆಮ್ಮದಿಯಾಗಿ ವಾಸಿಸುವೆವು. ಚಿದ್ಕೆನು ಅಂದರೆ ಯೆಹೋವನೇ ನಮ್ಮ ನೀತಿ, ಸದ್ಧರ್ಮ ಎಂಬ ಹೆಸರು ಪಟ್ಟಣಕ್ಕೆ ಬರ್ತದೆ. ಪಟ್ಟಣಕ್ಕೆ ಬಂದ ಮೇಲೆ ಅದು ವ್ಯಕ್ತಿಗಳಿಗೂ ಬರ್ತದೆ. ಉದಾಹರಣೆಗೆ ಬೆಂಗಳೂರು ಅಂತ ಹೇಳುವಾಗ ಕೆಲವು ಸಾರಿ ವ್ಯಕ್ತಿಗಳ ವಿಷಯದಲ್ಲಿ ಅಲ್ಲಿದ್ದಂಥವರ ಬಗ್ಗೆ ಬೆಂಗಳೂರಿಯನ್ಸ್ ಅಂತ ಹೇಳ್ಬಿಟ್ಟು ಬೆಂಗಳೂರಿನವರು ಅಂತ, ಆ ರೀತಿಯಾಗಿ ಯೆಹೋವ ಚಿದ್ಕೆನು ಅಂತ ಹೇಳುವಾಗ ಯೆಹೋವನೇ ನಮ್ಮ ನೀತಿ, ದ ಲಾರ್ಡ್ ಮೈ ರೈಚಸ್ನೆಸ್. ಆದ ಕಾರಣ ನನಗೂ ನಮಗೂ ವೈಯಕ್ತಿಕವಾಗಿ ಕೂಡ ಅದು ಅನ್ವಯ. ದಾವಿದರ ವಂಶವು ನಿಂತು ಹೋಗದೆ ಆ ಸಂತಾನದವರು ಇಸ್ರಾಯೇಲ್ ಸಿಂಹಾಸನದಲ್ಲಿ ತಪ್ಪದೆ ಆಸೀನರಾಗುತ್ತಾ ಬರುವರು. ದೇವರು ಮತ್ತೆ ಮತ್ತೆ ನೋಡ್ರಿ, ಒಬ್ಬ ವ್ಯಕ್ತಿ ನಂಬಿಗಸ್ತನಾಗಿ ನಡ್ಕೊಂಡಾಗ ದೇವರಿಗೆ, ಹೌದು ಅವನಲ್ಲಿ ತಪ್ಪು ದೋಷಗಳಿದ್ವು, 100% ಆತನು ಪರಿಪೂರ್ಣವಾಗಿರಲಿಲ್ಲ ದಾವಿದನು. ಆದರೂ ಕೂಡ ದೇವರು ಅವನ ಓವರಾಲ್ ಒಂದು ಇಡೀ ಆತ್ಮವನ್ನು, ಪೂರ್ಣ ಆತ್ಮವನ್ನು ನೋಡುವಾಗ ಅವನ ಮನಸ್ಸು ದೇವರಿಗಾಗಿ ತವಕಿಸಿತು. ಅವನು ಮಾಡಿದ ತಪ್ಪುಗಳು ದೊಡ್ಡದು, ಕೆಲವೇ ಇದ್ದರು, ಆದರೆ ದೇವರ ಕರುಣೆ ಅದಕ್ಕಿಂತಲೂ ದೊಡ್ಡದು ಎಂಬುದಾಗಿ ರುಜುಪಡಿಸ್ತಾನೆ. ಹಾಗಾದರೆ ಅವನಲ್ಲಿದ್ದಂಥ ಆ ಒಂದು ಸೂಕ್ಷ್ಮ ಮನಸ್ಸು, ದೇವರಿಗಾಗಿ ಹಾರೈಸುವ ಮನಸ್ಸು, ದೇವರ ಆಲಯಕ್ಕಾಗಿ ತವಕಿಸುವ ಮನಸ್ಸು, ದೇವರು ನೇಮಿಸಿದ ವ್ಯಕ್ತಿಗಳ ಕೆಳಗೆ ಅಧೀನವಾಗಿರುವಂಥ, ಅವರಿಗೆ ವಿರುದ್ಧವಾಗಿ ಕರ್ತನ ಅಭಿಷಿಕ್ತನು ಎಂಬಂಥ ಭಾವನೆ ಇರುವಂಥ ಮನಸ್ಸು ಅವನಿಗಿದ್ದುದರಿಂದ ಅವನ ತರುವಾಯ ಅವನ ಸಂತತಿಯವರು ತಲೆಮಾರುಗಳವರೆಗೆ ದೇವರು ಆಶೀರ್ವದಿಸ್ತಾ ಬಂದದ್ದನ್ನು ಚರಿತ್ರೆಯಲ್ಲಿ ನೋಡ್ತೇವೆ, ದೇವರ ವಾಕ್ಯದಲ್ಲಿಯೂ ನೋಡ್ತೇವೆ. ಸರಿ, ಅನಂತರ 20ನೇ ವಚನದಲ್ಲಿ ನೋಡುವಾಗ ದೇವರು ಇನ್ನೊಂದು ಮಾತನ್ನು ಹೇಳುವಂಥದ್ದು ಇಲ್ಲಿ ಭಾಳ ಆಶ್ಚರ್ಯ. ದಾವೀದನ ಬಗ್ಗೆ ಹೇಳಿಬಿಟ್ಟು, ಅಂದರೆ ಮೆಸ್ಸಿಯನ್ ಬಗ್ಗೆ ಹೇಳಿಬಿಟ್ಟು, ಅಂದರೆ ಹೊಸ ಒಡಂಬಡಿಕೆ ಬಗ್ಗೆ ಹೇಳಿಬಿಟ್ಟು ದೇವರು ಹೇಳುವಂಥದ್ದನ್ನು ಕೇಳಿಸ್ಕೊಂಡ್ರೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಯೆರೆಮೀಯ 33 ಮತ್ತು 20ನೇ ವಚನ, ಜೆರೆಮಾಯ 33:20. ನೀವು ಹಗಲಿರುಳೆಂಬ ನನ್ನ ನಿಬಂಧನೆಗಳನ್ನು ನಿಲ್ಲಿಸಿ, ಹಗಲು ಬರ್ತದೆ, ಆಮೇಲೆ ರಾತ್ರಿ,
ಅನಂತರ ಹಗಲು, ಅನಂತರ ರಾತ್ರಿ, ರಾತ್ರಿ ಹಗಲು, ರಾತ್ರಿ ಹಗಲು. ಈ ರೀತಿಯಾಗಿ ಹಗಲಿರುಳೆಂಬ ಅದು ದೇವರ ಒಂದು ನಿಬಂಧನೆ. ಇಟ್ಸ್ ಎ ರೂಲ್, ಇಟ್ಸ್ ಎ ಕವನೆಂಟ್. ನಿಯಮಗಳನ್ನು ಅದನ್ನು ನಿಲ್ಲಿಸಿ ಹಗಲನ್ನು, ಇರುಳನ್ನು ಅದರದರ ಸಮಯದಲ್ಲಿ ಉಂಟಾಗದಂತೆ. ಈಗ ಸಾಯಂಕಾಲ 6-7 ಗಂಟೆಗೆ ಏನಾಗ್ತದೆ, ಹಗಲು ಹೋಗಿ ಇರುಳು ಪ್ರಾರಂಭ ಆಗ್ತದೆ. ಆದರೆ 6 ಗಂಟೆ ಆದಮೇಲೆ ಕೂಡ ಹಗಲೇ, 7, 8, 9 ಇರುಳೇ ಬರೋದಿಲ್ಲ. ಹಗಲನ್ನು ಇರುಳನ್ನು ಅದರದರ ಸಮಯದಲ್ಲಿ ಉಂಟಾಗದಂತೆ ಮಾಡಬಹುದಾದರೆ ಅದನ್ನು ಮಾಡ್ತೀರಾ ನೀವು? ಇದು ಯಾರು? ದೇವರು ಚಾಲೆಂಜ್ ಮಾಡ್ತಾ ಇರೋದು. ದೇವರು ಚಾಲೆಂಜ್ ಮಾಡ್ತಾ ಮಾತನಾಡುವಂಥದ್ದು. ಯಾಕೆ ದೇವರು ಹೀಗೆ ಮಾತನಾಡ್ತಾರೆ ಅಂತೇಳ್ಬಿಟ್ಟು ನೋಡುವಾಗ ಒಂದು ಆಶ್ಚರ್ಯ. ಯಾಕಂತೇಳಿದ್ರೆ ದೇವರು ಸರ್ವಶಕ್ತನು, ದೇವರು ಸೃಷ್ಟಿಕರ್ತನು. ಉದಾಹರಣೆಗೆ 27ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ, ನಾನೇ ಕೈ ನೀಡಿ ನನ್ನ ಮಹಾಶಕ್ತಿಯಿಂದ ಲೋಕವನ್ನು, ಭೂಮಿಯನ್ನು, ಅದರ ಮಾನವರನ್ನು, ಪಶುಗಳನ್ನು ಸೃಷ್ಟಿಸಿದ್ದೇನೆ. ದೇವರು ಹೇಳೋದು ಜೆರೆಮೀಯ 27:5. ಈಗ ದೇವರು ಹೇಳುವಂಥ ಒಂದು ಮಾತು ಏನಂದರೆ, ಒಂದು ವೇಳೆ ನೀವು ಹಗಲು ಇರುಳು ಎಂಬ ನಿಬಂಧನೆಗಳನ್ನು, ಆ ನಿಯಮವನ್ನು ನಿಲ್ಲಿಸಿಬಿಟ್ಟು ಹಗಲು ಇರುಳು ಅದರದರ ಸಮಯದಲ್ಲಿ ಉಂಟಾಗದಂತೆ ಮಾಡಬಹುದಾದರೆ, ಆಗ ನನ್ನ ದಾಸನಾದ ದಾವಿದನಿಗೂ ನನ್ನ ಸೇವಕರಾಗಿರುವ ಲೇವಿಯರ ಯಾಜಕರಿಗೂ ನಾನು ಮಾಡಿದ ನಿಬಂಧನೆಯನ್ನು ನಿಂತು ಹೋಗಿ, ದಾವಿದನ ಸಿಂಹಾಸನಾರೂಢನಾಗಿರುವ ಆಳತಕ್ಕ, ಅಂದರೆ ಸಿಂಹಾಸನಾಸೀನನಾಗಿ ಆಳತಕ್ಕ ಅವನ ಸಂತಾನದ ಒಬ್ಬನು ಉಳಿಯದೇ ಹೋದಾನು. ಅಂದರೆ ಅರ್ಥ, ಹಗಲು ರಾತ್ರಿ ನೀವು ಚೇಂಜ್ ಮಾಡ್ತೀರಾ? ಆಗಲ್ಲ. ಅದೇ ರೀತಿಯಾಗಿ ನಾನು ದಾವಿದನಿಗೆ ಕೊಟ್ಟಂಥ ವಾಗ್ದಾನ ಚೇಂಜ್ ಮಾಡಲ್ಲ, ಲೇವಿಯರಿಗೆ ಕೊಟ್ಟಂಥ ವಾಗ್ದಾನ ಚೇಂಜ್ ಮಾಡಲ್ಲ ಎಂಬುದಾಗಿ ದೇವರು ಹೇಳಿಬಿಟ್ಟು, ದಾಸನಾದ ದಾವಿದನ ಸಂತಾನವನ್ನು ಅಸಂಖ್ಯಾತವಾದ ನಕ್ಷತ್ರಗಳಷ್ಟು ಹೆಚ್ಚಿಸುವೇನು ಎಂಬುದಾಗಿ 22ನೇ ವಚನ. ಹಾಗಾದರೆ ಅದು ಯಾವುದನ್ನು ಸೂಚಿಸ್ತದೆ? ಮೆಸ್ಸಿಯನನ್ನು. ಮೆಸ್ಸಿಯನ್ ಬರಲೇಬೇಕು. ಹೌದು, ಯಾವ ರೀತಿಯಾಗಿದು ಒಳ್ಳೆಯ ಎಕ್ಸಾಂಪಲ್ ಇದು. ಹಗಲಿರುಳೆಂಬ ನನ್ನ ನಿಬಂಧನೆಯು ಸ್ಥಿರವಾಗಿ ನಿಲ್ಲದಿದ್ದರೆ, 25ನೇ ವಚನದಲ್ಲಿ ಇನ್ನೊಂದು ಸರಿ ದೇವರು ರಿಪೀಟ್ ಮಾಡ್ತಾರೆ, ಭೂಮಿ ಆಕಾಶಗಳ ಕಟ್ಟಳೆಗಳನ್ನು ನಾನು ವಿಧಿಸಿದವನಲ್ಲದಿದ್ದರೆ, ಆಗ ನಾನು ಯಾಕೋಬನ ಸಂತಾನದವರನ್ನು ತ್ಯಜಿಸಿ ಅಬ್ರಹಾಮ, ಇಸಾಕ, ಯಾಕೋಬ ಇವರ ಸಂತತಿಯನ್ನು ಆಳತಕ್ಕ ಒಡೆಯರನ್ನು ನನ್ನ ದಾಸನಾದ ದಾವೀದನ ವಂಶದಿಂದ ಆರಿಸದೆ ಆ ವಂಶದವರನ್ನು ನಿರಾಕರಿಸಿಬಿಟ್ಟೆನು. ಅಂದರೆ ಅರ್ಥ, ಹಗಲು ರಾತ್ರಿ ಬರಲ್ವಾ? ಹಾಗಾದರೆ ನಾನು ದಾವೀದನ್ನು ಬಿಟ್ಟುಬಿಡ್ತೀನಿ ಅಂತ ಅರ್ಥ. ಹಗಲು ರಾತ್ರಿ ನೇಮ ಬರ್ತಾ ಇರ್ತದೆ, ಅದು ಒಡಂಬಡಿಕೆ. ಹಾಗಾದರೆ ನಾನು ನನ್ನ ದಾವೀದನ, ಮೆಸ್ಸಿಯನ, ಆತನ ಮುಖಾಂತರ ಬರುವ ಸಂತತಿಯನ್ನು ನೋಡಿಕೊಡ್ತೇನೆ, ಅವರನ್ನು ದುರವಸ್ಥೆಯಿಂದ ತಪ್ಪಿಸಿ ಕರುಣಿಸುವೆನು ಎಂಬುದಾಗಿ ಮುಕ್ತಾಯವಾಗ್ತದೆ ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ. ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.